ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಹಿ ತಿಂಡಿ ತಿಂತ ಕೂತಿರ್ತಾನೆ. ಹರಿ ಫೋನಲ್ಲಿ ಮಾತಾಡ್ತಂತ, ಪ್ಲೀಸ್ ಕಣೋ ಆದಷ್ಟು ಬೇಗ ಅರೇಂಜ್ ಮಾಡು ಪ್ಲೀಸ್ ಮಗ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಮುತ್ತು ಅಲ್ಲಿ ಬಂದು ಮಹಿಗೆ ದೋಸೆನ ಹಾಕೊಟ್ಟು, ಹರಿ ಅವಾಗಿಂದ ಫೋನಲ್ಲೇ ಮಾತಾಡ್ತಾ ಕೂತಿದ್ದೀಯಲ್ಲೋ, ಬಾರೋ ತಿಂಡಿ ತಿನ್ನು ಅಂತ ಹೇಳಿದಾಗ ಅಣ್ಣ ಬರ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಚಂದನ ಅಲ್ಲಿಗೆ ಬರ್ತಾಳೆ. ಅದನ್ನು ನೋಡಿ ಮುತ್ತು, ನೀನು ಬಂದೆ ನಮ್ಮ ಬಮ್ಮ, ತಿಂಡಿ ತಿನ್ನು, ದೋಸೆ ರೆಡಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಬೇಡ ಅಣ್ಣ, ಇವಾಗ ನನಗೆ ಹಶ್ವಿಲ್ಲ, ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಾಳೆ. ಅವಳ ಮುಖ ಸಪ್ಪಗಿರೋದನ್ನ ನೋಡಿ ಮುತ್ತು, ಯಾಕಮ್ಮ ಏನಾಯ್ತು ಮುಖ ಸಪ್ಪಗಿದೆ ಅಂತ ಹೇಳಿದಕ್ಕೆ, ಅದು ಅದಕ್ಕೆ ಫೋನ್ ಮಾಡಿದ್ರು ಅಂತ ಹೇಳ್ತಾಳೆ. ಆಗ ಹರಿಗೆ ತುಂಬಾ ಶಾಕ್ ಆಗುತ್ತೆ. ಎದ್ದು ನಿಂತ್ಕೊತಾನೆ. ಅದು ಅಣ್ಣ ಅದಕ್ಕೆ ಹತ್ರ ಸರ್ಟಿಫಿಕೇಟ್ನ ಕೇಳಿದ್ದೆ, ಅವರು ಅರೇಂಜ್ ಆಗಿದೆ, ಬಂದು ತೊಗೊಂಡೋಗು ಅಂತ ಹೇಳಿದ್ರು ಅಂತ ಹೇಳಿದಾಗ ಹರಿ, ಅದು ಕೊರಿಯರ್ ಮಾಡ್ಬೋದಿತ್ತಲ್ವಾ ಅಥವಾ ಬಸ್ಸಲ್ಲೇ ಕಳಿಸ್ಕೊಡ್ಬೋದಿತ್ತಲ್ವಾ ಅಂತ ಹೇಳಿದಕ್ಕೆ, ಇಲ್ಲ ಅದು ಒರಿಜಿನಲ್ ಡಾಕ್ಯುಮೆಂಟ್ಸು, ಬೇರೆಯವ್ರ ಕೈಯಲ್ಲಿ ಕೊಡೋದು ಸರಿ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಸೇಫ್ ಆಗಿರುತ್ತೆ, ಇಲ್ಲೇ ಬಂದು ತೊಗೊಂಡೋಗು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಹರಿ, ಅಯ್ಯಯ್ಯೋ ಇವಾಗ ಸಡನ್ನಾಗಿ ಫೋನ್ ಮಾಡಿದ್ದಾರೆ ಅಂದರೆ ಏನಾದರೂ ಸ್ಕ್ಯಾಮ್ ಇರ್ಬೋದಾ, ಏನಾದ್ರು ಪ್ಲ್ಯಾನ್ ಮಾಡಿ ಕರಿತಾ ಇರ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಏನೋ ಯೋಚನೆ ಮಾಡ್ತಾ ಇದೆಯಾ, ಬೇಗ ಹೋಗಿ ತೊಗೊಂಡು ಬಂದುಬಿಡಿ, ಕರ್ಕೊಂಡು ಹೋಗು ಅಂತ ಹರಿಗೆ ಹೇಳ್ತಾನೆ. ಸರಿ ಆಯಿತು, ನಾನು ಕಾರ್ ಅರೇಂಜ್ ಮಾಡ್ತೀನಿ ಅಂತ ಹರಿ ಕಾರ್ ಅರೇಂಜ್ ಮಾಡೋದಕ್ಕೆ ತಿರುಗ್ತಾನೆ. ಅಷ್ಟರಲ್ಲಿ ಚಂದನ, ಬೇಡ ನಾನು ಒಬ್ಬಳೇನೆ ಚಿಕ್ಕಮಂಗ್ಳೂರಿಗೆ ಹೋಗಿ ತೊಗೊಂಡು ಬರ್ತೀನಿ, ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಒಬ್ಬರೇ ಹೋಗ್ತೀರಾ, ಯಾಕೆ ನಾನು ಬಂದರೆ ಏನಾಗುತ್ತೆ ಅಂತ ಹೇಳಿದಕ್ಕೆ, ಅದು ಅದಕ್ಕೆ ಅಲ್ಲಿಗೆ ಹರಿ ಬರೋದು ಬೇಡ ಅಂತ ಹೇಳಿದ್ದಾರೆ, ಸುಮ್ಮನೆ ಅಲ್ಲಿ ಅಪ್ಪನ ಕಡೆಯವ್ರು ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳಿದ್ದಕ್ಕೆ, ನಾನು ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ, ನಾನು ಬರ್ತೀನಿ, ಬೇಕಾದರೆ ನಾನು ಸೈಡಲ್ಲಿ ದೂರದಲ್ಲೇ ನಿಂತಿರ್ತೀನಿ ಅಂತ ಹೇಳಿದಾಗ, ಇಲ್ಲ ಬೇಡ ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ, ಅಲ್ಲೇನೂ ಸಮಸ್ಯೆ ಆಗೋದಿಲ್ಲ, ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಡೈರೆಕ್ಟ್ ಬಸ್ ಇದೆಯಲ್ಲ ಆ ಬಸ್ಸಲ್ಲೇ ಹೋಗ್ತೀನಿ, ಅದೇನು ಸಮಸ್ಯೆ ಆಗೋದಕ್ಕೆ, ಬೇರೆಯವ್ರ ಊರ ನಮ್ಮೂರೇ ತಾನೇ, ನಾನು ಹೋಗಿ ಬರ್ತೀನಿ, ತೊಂದರೆ ಇಲ್ಲ, ಯಾರೂ ಬರೋದು ಬೇಡ, ಅಲ್ಲಿ ಮತ್ತೆ ಬಂದು ಸಮಸ್ಯೆ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಮುತ್ತು, ಅಲ್ಲಮ್ಮ ನಿನ್ನ ಒಬ್ಳನ್ನೇ ಹೇಗಮ್ಮ ಕಳಿಸೋದು ಅಂತ ಅಂದರೆ, ಏನು ತೊಂದರೆ ಆಗಲ್ಲಣ್ಣ, ನಾನು ಹೋಗ್ಬಿಟ್ಟು ಬರ್ತೀನಿ, ಹೋಗಿ ರೆಡಿ ಆಗ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾಳೆ. ಅವರು ಎಲ್ಲರ ಮೇಲೂ ಕೋಪ ಮಾಡ್ಕೊಂಡು, ಎಲ್ಲದನ್ನು ನೀವೇ ಡಿಸೈಡ್ ಮಾಡೋದಾದರೆ ನಾನು ಯಾಕೆ ಇರಬೇಕು ಇಲ್ಲಿ, ನನ್ನ ಮಾತಿಗೆ ಒಂದು ಕಿಮ್ಮತ್ತು ಬೆಲೆಗೆ ಇಲ್ಲ ಇಲ್ಲಿ ಅಂತ ಅಂದಮೇಲೆ ನಾನು ಯಾಕೆ ಇರಬೇಕು ಇಲ್ಲಿ, ನೀವು ಯಾರು ನನ್ನ ಮಾತು ಕೇಳಲ್ವಾ, ಯಾರು ಚಂದನಾಗ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳಿದವರು ಯಾರು, ದಿವ್ಯನಾ ಅಂತ ಹೇಳಿದಾಗ, ಇನ್ಯಾರಪ್ಪ ಇವಳೇ ಆಗಿರ್ತಾಳೆ, ಈ ದದ್ದಿಗೆ ಎಷ್ಟು ಹೇಳಿದ್ರೂ ಬುದ್ಧಿನೇ ಬರಲ್ಲ ಅಂತ ದಿವ್ಯಾಗೆ ಹೊಡೆಯೋಕೆ ಹೋಗ್ತಾನೆ. ಆಗ ಅವರಮ್ಮ, ದಾಸ್ ಅವಳಿಗೆ ಯಾಕೋ ಹೊಡಿತೀಯಾ, ಅದನ್ನು ಹೇಳ್ದವಳು ನಾನು, ಅವಳಿಗೆ ಫೋನ್ ಮಾಡು ಅಂತ ಹೇಳ್ದವಳೆ ನಾನು, ನನ್ನ ಹತ್ರ ಮಾತಾಡು ಏನೇ ಇದ್ರು ಅಂತ ಜೋರಾಗಿ ಮಾತಾಡ್ತಾಳೆ. ಆಗ ಮಹಾಬಲ್ ಅವರು, ಮಗಳ ಮೇಲಿರೋ ಮಮಕಾರದಿಂದ ವಾಯ್ಸು ತುಂಬ ಜೋರಾಗಿ ಬರ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಬೇಡ ರೀ ಕೋಪ ಮಾಡ್ಕೋಬೇಡಿ, ನಾನು ಹೇಳೋದನ್ನು ಕೇಳಿ, ಅವಳು ಅಲ್ಲಿರೋದನ್ನು ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ರೀ, ಅದರಲ್ಲೂ ಅವಳು ದಿವ್ಯಾ ಫೋನ್ ಮಾಡಿದ್ಮೇಲಂತೂ ಮನಸ್ಸಲ್ಲಿ ತುಂಬಾ ಸಂಕಟ ಆಗ್ತಾ ಇದೆ, ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ರಿ, ನಿದ್ದೆ ಬರ್ತಾ ಇಲ್ಲ ನನಗೆ, ಅವಳು ಇಲ್ಲಿಗೆ ಬರಲಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅಮ್ಮ ನೀನು ನನ್ನ ಮಾತು ಕೇಳು, ಅವಳು ನೀನು ಐಸಿಟ್ಟ ತಕ್ಷಣ ನೈಸಾಗಿ ಕರ್ಗೋಗೋ ಅಂಥವಳು ಅಲ್ಲ, ಆ ಕ್ಯಾರೆಕ್ಟರೇ ಅಲ್ಲ ಅವಳು, ಯಾವತ್ತೂ ಗೂಡು ಬಿಟ್ಟ ಹಕ್ಕಿ ಮತ್ತು ಮನೆ ಬಿಟ್ಟ ಹೆಣ್ಣು ಯಾವತ್ತೂ ಮನೆಗೆ ವಾಪಸ್ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅವಳನ್ನ ಇಲ್ಲಿ ಇರೋದಕ್ಕೆ ನಾನು ಒಪ್ಪಿಸ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹಿಂದಿದ್ದನ್ನೆಲ್ಲ ತೆಗಿಬೇಡಿ, ಮೂಗು ಕುಯ್ಕೊಂಡ್ರೆ ಮತ್ತೆ ವಾಪಸ್ ಬರೋದಿಲ್ಲ, ಸಿಟ್ಟನ್ನು ಮಾಡ್ಕೊಬೇಡಿ, ಹಳೇದು ಯಾವುದನ್ನು ಮಾತಾಡಬೇಡಿ, ಅವಳನ್ನ ಇಲ್ಲೇ ಇರೋದಕ್ಕೆ ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ದಕ್ಕೆ, ಇಲ್ಲ ಕಣೆ ಅವಳು ಇಲ್ಲಿ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅವಳು ಇಲ್ಲಿ ಇರ್ತಾಳೆ, ನಾನು ಅವಳ ಜೊತೆ ಮಾತಾಡ್ತೀನಿ, ದಿವ್ಯಾ ಜೊತೆ ಅವಳು ಫೋನಲ್ಲಿ ಮಾತಾಡಬೇಕಾದ್ರೆ ನಾನು ಅವಳು ವಾಯ್ಸ್ ಕೇಳಿಸ್ಕೊಂಡೆ, ಏನೋ ಮನಸ್ಸಲ್ಲಿ ತುಂಬಾ ದುಃಖ ಇದೆ ಅಂತ ಅನಿಸ್ತು, ಅವಳು ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಾ ಇದ್ದಾಳೆ, ಅಂದಮೇಲೆ ಅವಳಿಗೆ ನೋವಿದೆ ತಾನೇ, ಇಲ್ಲ ಅಂದಿರ ಅವಳು ಯಾಕೆ ನಾನು ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ಲು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವಳು ಇಲ್ಲಿಗೆ ಬರ್ತಾಳೆ ಅಂತ ಹೇಳಿದ್ದಕ್ಕೆ, ಅಮ್ಮ ನೀನು ದಯವಿಟ್ಟು ನನ್ನ ಮಾತು ಕೇಳಮ್ಮ, ಅವಳು ಇಲ್ಲಿಗೆ ಬರೋದಿಲ್ಲ, ಯಾಕೆ ಅಂದರೆ ಇವಳು ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿರ್ತಾಳೆ, ಮೆತ್ತಗೆ ಬಂದು ಸರ್ಟಿಫಿಕೇಟ್ ಇಸ್ಕೊಂಡು ಹೋಗ್ಬಿಡೋಣ ಅಂತ ಬರ್ತೀನಿ ಅಂತ ಹೇಳಿರ್ತಾಳೆ, ಅವಳು ಇಲ್ಲಿರೋಲ್ಲ ಅಮ್ಮ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ, ಆದರೆ ಅವರು ಕೇಳೋಕ್ಕೆ ರೆಡಿ ಇರೋಲ್ಲ. ಒಳಗೆ ಹೋದ್ಮೇಲೆ ಹರಿ ತುಂಬಾ ಬೇಜಾರಿಂದ ಮುತ್ತು ಹತ್ರ, ಅಣ್ಣ ಅವರು ಸಡನ್ನಾಗಿ ಬರೋಕ್ಕೆ ಹೇಳಿದ್ದಾರೆ ಅಂದರೆ ಏನೋ ಸ್ಕ್ಯಾಮ್ ಮಾಡಿನೇ ಕರಿತಾ ಇದ್ದಾರೆ, ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ ಅಣ್ಣ, ಅವ್ರ ಜೊತೆ ನಾನು ಹೋಗ್ತೀನಿ ಅಣ್ಣ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ, ನನಗೆ ಅವ್ರನ್ನ ಕಳಿಸೋದಕ್ಕೆ ಮನಸ್ಸಾಗ್ತಾ ಇಲ್ಲ ಅಣ್ಣ, ನೀನು ಹೋಗಿ ಮಾತಾಡೋಣ ಅಂತ ಹೇಳಿದ್ದಕ್ಕೆ, ನಾನು ಹೇಗೋ ಹೋಗಿ ಮಾತಾಡಲಿ, ಅವ್ರ ಹತ್ರ ನೀನೇ ಹೋಗಿ ಮಾತಾಡು ಅಂತ ಹೇಳಿದ್ದಕ್ಕೆ, ಹೇಗಣ್ಣ ಹೋಗಿ ಮಾತಾಡಲಿ, ಬೇಡ ಅಂತ ಮುಕ್ಕು ಹೊಡ್ದಂಗೆ ಹೇಳ್ಬಿಟ್ಟು ಹೋಗಿದ್ದಾರೆ, ಈಗ ನಾನು ಮತ್ತೆ ಹೋಗಿ ಕೇಳಿದ್ರೆ ಮತ್ತೆ ಕೋಪ ಮಾಡ್ಕೋತಾರೆ ಅಷ್ಟೇ, ನೀನೇ ಹೋಗಿ ಮಾತಾಡೋಣ ಅಂತ ಹೇಳಿದ್ದಕ್ಕೆ
ಅದಕ್ಕೆ ಅಯ್ಯೋ ನಾನು ಹೇಗೋ ಮಾತಾಡಲಿ ಅಂತ ಹೇಳಿದಾಗ ಸರಿ ಆಯಿತು, ಈಗ ನಾನು ಹೋಗೋದು ಬೇಡ ತಾನೆ, ನೀನೇ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಬರೋಗೋಣ ಅಂತ ಹೇಳಿದಾಗ ಸಡನ್ನಾಗಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಕಣೋ, ಯಾಕೆ ಅಂದರೆ ಸೈಟ್ಗೆ ಇವತ್ತು ಇಂಜಿನಿಯರ್ ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಯ್ಯೋ ಏನು ಮಾಡೋದು, ಸಡನ್ನಾಗಿ ತುಂಬ ಕಷ್ಟ ಆಗುತ್ತಲ್ಲ ಅಂತ ಹೇಳಿದ್ದಕ್ಕೆ ಏನಣ್ಣ ನೀನು ತಮ್ಮನಿಗೋಸ್ಕರ ಇಷ್ಟು ಮಾಡಲ್ವಾ ಅಂತ ಹೇಳಿದಾಗ ಸರಿ ಸರಿ ಆಯಿತು ಇರು ಅಂತ ಹೇಳಿಬಿಟ್ಟು ಮಹಿ ಕಡೆ ತಿರುಗಿ ಮಹಿ ಪುಟ ನಿನ್ಗೆ ಇವತ್ತು ಏನು ಕೆಲಸ ಇದೆಯಪ್ಪ ಅಂತ ಹೇಳಿದ್ದಕ್ಕೆ ಅಣ್ಣ ಅಲ್ಲಿರೋದನ್ನ ಪ್ಲೇಟ್ ಕೊಡು ಇಲ್ಲಿ ಅಂತ ಹರಿನ ಕೇಳ್ತಾನೆ. ಆ ತಟ್ಟೆನ ಕೊಟ್ಟಾಗ ಆ 2 ದೋಸೆ ಇಸ್ಕೊಂಡ್ಬಿಟ್ಟು 2 ದೋಸೆ ಇದೆ ಅಂತ ಹೇಳ್ತಾನೆ. ಆಗ ಹರಿ ತೆಗೆದು ಬಿಟ್ಟ ಅಂದರೆ ನೋಡು ನಿನ್ನನ್ನು ಇವಾಗ ಅಣ್ಣ ಕೇಳಿದ್ದು ನಿನ್ನ ಕಾಲೇಜ್ ಇದೆಯಾ ರಜಾ ಇದೆಯಾ ಅಂತ ಕೇಳಿದ್ದು ಅಂತ ಹೇಳಿದಾಗ ಅಣ್ಣ ಇವಾಗ ಸ್ಟಡಿ ಹಾಲಿಡೇಸ್ ಅಣ್ಣ ರಜಾ ಇದೆ ಅಂತ ಹೇಳ್ತಾನೆ. ಹಾಗಾದರೆ ನೀನು ನಿಮ್ಮ ಅತ್ತಿಗೆ ಜೊತೆ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟು ಬರ್ತೀಯೇನೋ ಅಂತ ಹೇಳಿದ ತಕ್ಷಣ ಮಹಿಗೆ ತುಂಬಾ ಖುಷಿಯಾಗಿ ಓ ಅಣ್ಣ ನಾನು ಹೋಗ್ತೀನಿ, ನಾನು ರೆಡಿ 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 ಆಗ್ತೀನಿ ಅಂತ ಕಿರಿಸ್ತಾ ಇರ್ತಾನೆ. ಅದಕ್ಕೆ ಸುಮ್ಮನೆ ಹೋಗೋದಲ್ಲ ನೀನು ಅವ್ರ ಜೊತೆಗೆ ಇರಬೇಕು ಅಂತ ಹರಿ ಹೇಳ್ತಾನೆ. ಓ ಇರ್ತೀನಿ ಅಂತ ಹೇಳಿದ ತಕ್ಷಣ ಆ ಕಡೆಯಿಂದ ಚಂದನ ಬರ್ತಾಳೆ. ಆಯಿತು ಆಯಿತು ಇರು ಅಂತ ಹೇಳಿಬಿಟ್ಟು ಚಂದನ ಕಡೆ ತಿರ್ಕೊತಾರೆ. ಚಂದನ ಸರಿ ಅಣ್ಣ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಎಷ್ಟು ಅವರ್ ಆಗುತ್ತೆ ಅಂತ ಕೇಳಿದ್ದಕ್ಕೆ 4 ಅವರ್ ಆಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹರಿ ನಾನು ಬರ್ತೀನಿ ರೀ ನಿಮ್ಮ ಜೊತೆಗೆ, ಯಾಕೆ ಅಂತ ಅಂದರೆ ನಿಮ್ಮನ್ನೊಬ್ಬರನ್ನೇ ಕಳಿಸೋದಕ್ಕೆ ನನಗೆ ಮನಸ್ಸು ಆಗ್ತಾ ಇಲ್ಲ ಅಂತ ನೀವು ಅಲ್ಲೇನಾದ್ರು ಪ್ಲ್ಯಾನ್ ಮಾಡಿದರೆ ಅಂತ ಹೇಳಿದ್ದಕ್ಕೆ ಇಲ್ಲ ನನಗೆ ಬೇರೆಯವ್ರು ಯಾರಾದರೂ ಹೇಳಿದಿದ್ರೆ ನಾನು ತಲೆ ಕೆಡಿಸ್ಕೋಬೇಕಿತ್ತು, ಆದರೆ ಅತ್ತಿಗೆ ಮೇಲೆ ನನಗೆ ನಂಬಿಕೆ ಇದೆ, ಅವರು ಖಂಡಿತ ಮೋಸ ಮಾಡೋಲ್ಲ ನನಗೆ, ಅದಕ್ಕೋಸ್ಕರ ನಾನು ಒಬ್ಬಳೇ ಹೋಗಿ ಬರ್ತೀನಿ, ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ನಿಮ್ಮನ್ನು ಅಂತ ಹೇಳಿದಾಗ ನಾನೇನು ತೊಂದರೆ ಮಾಡಲ್ಲ ರೀ, ನಾನು ದೂರ ಇರ್ತೀನಿ, ನೀವು ಹೋಗಿ ಸರ್ಟಿಫಿಕೇಟ್ ಇಸ್ಕೊಂಡು ಬರ್ಬೋದಪ್ಪ ಅಂತ ಹೇಳಿದ್ದಕ್ಕೆ ಅದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಏನಾದ್ರು ಒಂದು ರೀಸನ್ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಹರಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಹರಿನ ಕರ್ಕೊಂಡು ಹೋಗೋಕೆ ನನಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಅದಕ್ಕೆ ಬೇಡ ಅಂತ ಇದ್ದಾರೆ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು, ಬೇಡ ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದಾಗ ಸರಿನಮ್ಮ ಆಯಿತು ಹರಿನ ಕರ್ಕೊಂಡು ಹೋಗೋದು ಬೇಡ, ನಮ್ಮ ಮಯೂರನ್ನ ಕರ್ಕೊಂಡು ಹೋಗ್ತೀಯಾ, ನಿನ್ನನ್ನು ಒಬ್ಳನ್ನೇ ಕಳಿಸೋದಕ್ಕೆ ನಮಗೆ ಮನಸ್ಸಾಗ್ತಾ ಇಲ್ಲ ಅಂತ ಮುತ್ತು ಹೇಳ್ತಾನೆ. ಅದಕ್ಕೆ ಮಹಿನ ಅಯ್ಯೋ ಬೇಡ ಅಣ್ಣ ಅವ್ರಿಗೆ ಯಾಕೆ ತೊಂದರೆ ಅಂತ ಹೇಳಿದ್ದಕ್ಕೆ ಅಯ್ಯೋ ತೊಂದರೆನೇ ಇಲ್ಲ ಅದಕ್ಕೆ ಖಂಡಿತ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಅನುಮಾನ ಮಾಡ್ತಿರ್ತಾಳೆ. ಅಯ್ಯೋ ಅದಕ್ಕೆ ಸೀತೆ ಜೊತೆ ಹನುಮಂತ ಬಂದಂಗೆ ನಾನು ನಿಮ್ಮ ಜೊತೆ ಬರ್ತೀನಿ ಅದಕ್ಕೆ ಅಂತ ಹೇಳಿದಾಗ ಅದು ನಿನಗೇನು ತೊಂದರೆ ಇಲ್ವಾ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂಗೆ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು ಮಹಿನೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಮಹಿಗೆ ತುಂಬಾ ಖುಷಿ ಆಗುತ್ತೆ. ಸರಿ ಆಯಿತು ನಾನು ಹೋಗಿ ಪರ್ಸು ಮೊಬೈಲು ತೊಗೊಂಡು ಬಂದುಬಿಡ್ತೀನಿ, ನೀನು ಅಷ್ಟರಲ್ಲಿ ರೆಡಿ ಆಗು ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾಳೆ. ಆಯಿತು ರೆಡಿ ಅಂತ ಮಹಿ ಹೇಳ್ತಾನೆ. ಆಗ ಹರಿ ನೀನು ಅಲ್ಲಿ ಹೋಗಿ ಹನುಮಂತನ ಥರ ಕಪಿಚೇಷ್ಟೆ ಎಲ್ಲ ಮಾಡಬೇಡ ಅಂತ ಹೇಳ್ತಿದ್ದಾಗ ಮುತ್ತು ಅವನು ಯಾಕೆ ಕಪಿಚೇಷ್ಟೆ ಮಾಡ್ತಾನೆ, ಅವನು ಜವಾಬ್ದಾರಿಯಿಂದನೇ ನಡ್ಕೊತಾನೆ, ನೀನು ಟೆನ್ಷನ್ ಆಗಬೇಡ ಸುಮ್ಮನೆ ಆರಾಮಾಗಿರು ಅಂತ ಹರಿಗೆ ಸಮಾಧಾನನ ಮಾಡ್ತಾನೆ. ಶ್ರೇಣಿಯವರು ಮಹಾಬಲ್ ಅವ್ರ ಹತ್ರ ನೀವು ಕೋಪ ಮಾಡ್ಕೋಬೇಡಿ, ಅವಳನ್ನ ಇಲ್ಲೇ ಇರೋ ಥರ ಮಾಡೋ ಜವಾಬ್ದಾರಿ ನಂದು, ದಯವಿಟ್ಟು ಒಪ್ಕೊಳ್ಳಿ, ಅವಳು ಬಂದಾಗ ಹಳೆ ದ್ವೇಷ ಎಲ್ಲ ಇಟ್ಕೊಂಡು ಮಾತಾಡಬೇಡಿ ಅಷ್ಟೇ ಸಾಕು, ಆಮೇಲೆ ಬೇಕಾದರೆ ಅವಳು ಇಲ್ಲೇ ಇದ್ಮೇಲೆ ನೀವು ಅಂದ್ಕೊಂಡಂಗೆ ಬೇರೆ ಮದುವೆ ಮಾಡೋರಂತೆ ಅಂತ ಹೇಳಿದಾಗ ದಿವ್ಯಾ ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು, ಆಲ್ರೆಡಿ ಅವಳು ಬೇರೊಬ್ಬನ ಮದುವೆ ಆಗಿದ್ದಾಳೆ, ಅವಳು ಇಲ್ಲಿಗೆ ಬರ್ತಾ ಇರೋದು ಸರ್ಟಿಫಿಕೇಟ್ಗೋಸ್ಕರ, ನೀವು ನೋಡಿದ್ರೆ ಬೇರೆ ಮದುವೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ ಸಾಧ್ಯ, ಹೇಗೆ ಮದುವೆ ಮಾಡ್ತೀರಾ ನೀವು ಅಂತ ಹೇಳಿದ್ದಕ್ಕೆ ಅದಕ್ಕೆ ಅವಳ ಜೀವನ ಹೇಗಾದರೂ ಹಾಳಾಗೋಗ್ಲಿ ಅಂತ ಬಿಟ್ಬಿಡೋಕ್ಕಾಗತ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಅದು ಆಗಲ್ಲ ಅತ್ತೆ ಅಂತ ಹೇಳಿದಾಗ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಮಹಾಬಲ್ ಅವ್ರ ಕಡೆ ತಿರುಗಿ ನೋಡ್ರಿ ಅವಳನ್ನ ಇಲ್ಲೇ ಇರೋ ಥರ ಮಾಡೋ ಜವಾಬ್ದಾರಿ ನಂದು, ದಯವಿಟ್ಟು ನೀವು ಒಪ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅವಳು ಇಲ್ಲೇ ಇರ್ತೀನಿ, ನಾವೆಲ್ಲರೂ ಅವಳಿಗೆ ಬೇಕು ಅಂತ ಅವಳು ಇರೋದೇ, ಆದರೆ ನಂದೇನೂ ಅಭ್ಯಂತರ ಇಲ್ಲ, ಆದರೆ ಅವಳು ಇಲ್ಲೇ ಇರಬೇಕು, ಆ ಹಳೆ ಮದುವೆನ ಯಾವ ಥರ ಸುಳ್ಳು ಮಾಡಬೇಕು ಅಂತ ಈ ಮಹಾಬಲನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಒಪ್ಕೊತಾರೆ. ಆಗ ದಾಸ್ ಇವಾಗ ನಿಮ್ಮಪ್ಪನೇ ಒಪ್ಕೊಂಡಾಯಿತು, ಈಗ ನಿಂದೇನೋ ನೀನು ಒಪ್ಕೊತೀಯ ಇಲ್ವಾ ಅಂತ ಹೇಳಿದ್ದಕ್ಕೆ ಅಪ್ಪನೇ ಒಪ್ಕೊಂಡಾದ್ಮೇಲೆ ನಂದೇನೋ ಅಭ್ಯಂತರ ಇಲ್ಲ ಅಂತ ದಾಸ್ ಹೇಳ್ತಾನೆ. ಆಗ ಅವಳು ನನ್ನ ಮಾತು ಕೇಳ್ತಾಳೆ ರೀ, ಅವಳು ಇಲ್ಲೇ ಇರೋ ಥರ ಮಾಡೋ ಜವಾಬ್ದಾರಿ ನಂದು ಅಂತ ವಿಶ್ವಾಸದಿಂದ ಹೇಳ್ತಾರೆ. ರೆಡಿಯಾಗಿ ಆಚೆ ಬರ್ತಾನೆ. ಆಗ ಮುತ್ತು ಹೋಗಿ ದುಡ್ಡನ್ನ ತೊಗೊಂಡು ಬಂದು ಮಹಿ ಇದನ್ನು ದುಡ್ಡನ್ನ ಇಟ್ಕೋ ಖರ್ಚಿಗೆ ಬೇಕಾಗುತ್ತೆ, ಅಲ್ಲಿ ಚಂದನ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನೀನು, ಅಲ್ಲಿ ಬಸ್ ನಿಲ್ಸಿದ್ರು ಅಂತ ಅಂದ್ಬಿಟ್ಟು ಅದಕ್ಕೆನ ಬಿಟ್ಟು ಅಲ್ಲಿ ಇಲ್ಲಿ ಹೋಗಬೇಡಪ್ಪ ಹುಷಾರಾಗಿ ನೋಡ್ಕೋ ಅಂತ ಹೇಳಿದಾಗ ಸರಿ ಅಣ್ಣ ಆಯಿತು ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಹರಿ ನೀನು ಅಲ್ಲಿ ಇಲ್ಲಿ ಹೋಗಬಾರ್ದು, ಫೋನ್ನ ಸೈಲೆಂಟಲ್ಲಿ ಇಟ್ಕೋಬೇಡ, ನಾನು ಅವಾಗವಾಗ ಫೋನ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ರಿಸೀವ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಆಯ್ತಣ್ಣ ರಿಸೀವ್ ಮಾಡ್ತೀನಿ ಅಂತ ಮಹಿ ಹೇಳ್ತಾನೆ. ಅಷ್ಟರೊಳಗಡೆ ಚಂದನ ಬಂದು ರೆಡಿನ ಮಹಿ ಹೋಗೋಣ ಅಂತ ಹೇಳಿದಾಗ ಸರಿ ಆಯಿತು ಹೋಗೋಣ ಅದಕ್ಕೆ ಅಂತ ಹೇಳ್ತಾಳೆ. ಆಗ ಹರಿ ಅಯ್ಯೋ ಬಸ್ಸಲ್ಲಿ ಯಾಕೆ ಹೋಗಬೇಕು ಇರಿ
ನಾನು ಕಾರ್ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಬೇಡ ರೀ ಅಂತ ಹೇಳ್ತಾಳೆ. ಅದಕ್ಕೆ ಯಾಕ್ರಿ ಅಂತ ಹೇಳಿದಾಗ ಇಲ್ಲ ಸುಮ್ಮನೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಬೇಡಿ ನಾನು ಬಸ್ಸಲ್ಲೇ ಹೋಗ್ಬಿಟ್ಟು ಬರ್ತೀನಿ ಸೇಫಾಗಿ ಅಂತ ಹೇಳಿದಾಗ ಹರಿ ದುಡ್ಡನ್ನ ಕೊಡೋಕೆ ಹೋಗ್ತಾನೆ. ಅದಕ್ಕೆ ಬೇಡ ರೀ ನನ್ನ ಹತ್ರ ಇದೆ ಅಂತ ಹೇಳಿದ್ದಕ್ಕೆ ಇಲ್ಲ ತಗೊಳ್ಳಿ ಬೇಕಾಗತ್ತೆ ಖರ್ಚಿಗೆ ಅಂತ ಹೇಳಿದಾಗ ಬೇಡ ಅಂತ ಹೇಳಿದೆ ತಾನೆ ನನ್ನ ಹತ್ರ ಇದೆ ಅಂತ ಚಂದನ ಹೇಳ್ತಾಳೆ. ಸರಿ ಆಯ್ತು ನಾನು ಆಟೋ ಅರೇಂಜ್ ಮಾಡ್ತೀನಿ ಇರಿ ಅಂತ ಮುತ್ತು ಆ ಕಡೆ ಹೋಗ್ತಾರೆ. ಆಗ ಹರಿ ಚಂದನ ಮುಂದೆ ಬಂದು ನಿಂತ್ಕೊಂಡು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬರ್ರಿ ಅಂತ ಹೇಳಿದಾಗ ಏನು ಮಾತಾಡಬೇಕು ಅಂತ ಹೇಳಿದಾಗ ಬನ್ನಿ ನಾನು ಮಾತಾಡಬೇಕು ಅಂತ ಸೈಡಿಗೆ ಕರ್ಕೊಂಡು ಬರ್ತಾನೆ. ಸುಮ್ಮನೆ ನಿಂತಿರೋದನ್ನು ನೋಡಿ ಚಂದನ ಏನು ಹೇಳಬೇಕು ಹೇಳಿ, ತೊಂದರೆ ಇಲ್ಲ ಹೇಳಿ ಅಂತ ಹೇಳಿದಾಗ ಅದು ನೀವು ಇವಾಗ ಹೋಗ್ತಾ ಇರೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಅದನ್ನು ಕೊರಿಯರ್ ಮಾಡ್ಬೋದಿತ್ತು, ಸ್ಪೀಡ್ ಪೋಸ್ಟ್ ಇದೆ ಏನೆಲ್ಲ ಇದೆ ಇವಾಗ, ಅದನ್ನು ನಿಮ್ಮ ಕೈಗೆ ಕೊಡಬೇಕು ಅಂತ ಏನಿಲ್ವಲ್ಲ ಅಂತ ಹೇಳಿದ್ದಕ್ಕೆ ನೋಡಿ ಅದು ಒರಿಜಿನಲ್ ಡಾಕ್ಯುಮೆಂಟು, ನನಗೂ ಅದಕ್ಕೆ ಹೇಳೋದು ಸರಿ ಅಂತ ಅನ್ನಿಸ್ತಾ ಇದೆ, ನನ್ನ ಕೈಗೆ ಇಸ್ಕೊಂಡ್ರೇ ಸರಿ ಅಲ್ವಾ, ಅದು ನನ್ನ ಕೈ ಸೇರಿದಾನೆ ಮತ್ತು ನನ್ನ ಲೈಫ್ ಸ್ಪಾಯ್ಲ್ ಆಗಿಬಿಟ್ರೆ ನಾನು ಬೆಂಗಳೂರಿಗೆ ಬಂದಿದ್ದೆ ಅದಕ್ಕೋಸ್ಕರ ಅಲ್ವಾ ಅಂತ ಹೇಳಿದಾಗ ಅಲ್ಲ ಈಗ ಸಡನ್ನಾಗಿ ಕರಿತಾ ಇದ್ದಾರೆ ಅಂದರೆ ನಿಮ್ಮ ಅದಕ್ಕೆ ಅಲ್ಲೇನಾದ್ರು ಪ್ಲಾನ್ ಮಾಡಿರ್ಬೋದು ಅಂತ ಹೇಳಿದಾಗ ನನಗೆ ಈ ಮಾತನ್ನು ಬೇರೆ ಯಾರಾದರೂ ಹೇಳಿದಿದ್ರೆ ನಾನು ನಂಬ್ತಾ ಇರಲಿಲ್ಲ, ಆದರೆ ಅತ್ತಿಗೆ ಅಲ್ವಾ ಅತ್ತಿಗೆ ನನಗೆ ಯಾವತ್ತೂ ಮೋಸ ಮಾಡಲ್ಲ ಅವರು ಅಂತ ಹೇಳಿದಾಗ ಅದೇನೋ ಸರಿ ಅಂತ ಹರಿ ಹೇಳ್ತಾನೆ. ಆದ್ರೂ ಅಲ್ಲ ನೀವು ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿದಾಗ ಹರಿ ಮನಸ್ಸಲ್ಲೇನೆ ಅದು ನಿಮಗೆ ನಾನು ಏನೂ ಅಲ್ಲದೆ ಇರ್ಬೋದು, ಆದರೆ ನೀವು ನನ್ನ ಹೆಂಡ್ತೀರಿ, ಅವಾಗ ನೀವು ನಮ್ಮ ಮನ್ಸಿಗೆ ಬಂದಾಗಲೇ ನಿಮ್ಮನ್ನು ಬಿಟ್ಕೊಡ್ದೇನೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಇವಾಗ ನೀವು ಮನೆಗೆ ಬಂದಿದ್ದೀರಾ ನಿಮ್ಮನ್ನು ಹೇಗೆ ನಾನು ಕಳಿಸ್ಕೊಡೋದು ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿದ್ದಕ್ಕೆ ಅಂತ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ. ಆಗ ಚಂದನ ನೀವೇನು ವರಿ ಮಾಡ್ಕೋಬೇಡಿ ನಾನು ಅಲ್ಲಿ ಹೋಗಿ ಸರ್ಟಿಫಿಕೇಟ್ ತೊಗೊಂಡು ಬಂದುಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಹರಿ ಅಲ್ಲ ನಿಮ್ಮ ಅತ್ತಿಗೆ ಏನಾದರೂ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದಾಗ ರೀ ನಾನು ಇಲ್ಲಿಗೆ ಬಂದಿದ್ದೆ ಕೆಲಸ ಮಾಡಬೇಕು ಅಂತ, ಈಗ ಸರ್ಟಿಫಿಕೇಟ್ ಸಿಕ್ಕಿದ್ಮೇಲೆ ನಾನು ಅಲ್ಲಿ ಇದ್ಕೊಂಡು ಏನು ಮಾಡ್ತೀನಿ, ನಾನು ಇಲ್ಲಿ ಕೆಲಸ ಹುಡ್ಕೋದಕ್ಕೆ ವಾಪಸ್ ಬಂದೇ ಬರ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಬನ್ನಿ ಹೋಗೋಣ ಅಂತ ಹೊರಗಡೆ ಬರ್ತಾರೆ. ಮಹಿ ರೆಡಿನಾ ಅಂತ ಹೇಳಿದಾಗ ರೆಡಿ ಅದಕ್ಕೆ ಅಂತ ಹೇಳ್ತಾನೆ. ಇಲ್ಲಿ ಹೊರಗಡೆಯಿಂದ ಮುತ್ತು ಆಟೋ ಬಂದಿದೆ ಬನ್ನಿ ಹೊರಗಡೆ ಮಯೂರ ಅಂತ ಕರೆದಾಗ ಸರಿ ಅಂತ ಎಲ್ಲರೂ ಹೊರಗಡೆ ಬರ್ತಾರೆ. ಆಟೋ ಬಂದು ನಿಂತಿರುತ್ತೆ. ಆಗ ಹರಿ ಮಹಿ ನಾನು ಫೋನ್ ಮಾಡ್ತಾ ಇರ್ತೀನಿ ಅವಾಗವಾಗ ಫೋನ್ನ ಸ್ವಿಚ್ ಆಫ್ ಮಾಡ್ಕೋಬೇಡ, ಕರೆಕ್ಟಾಗಿ ಇಟ್ಕೊಂಡಿರೋ, ಫೋನ್ನ ರಿಸೀವ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಣ್ಣ ಆಯಿತು ರಿಸೀವ್ ಮಾಡ್ತೀನಿ ಬನ್ನಿ ಅದಕ್ಕೆ ಆಟೋ ಹತ್ತೋಣ ಅಂತ ಇಬ್ಬರೂ ಆಟೋ ಹೊತ್ಕೊತಾರೆ. ಈ ಕಡೆ ಚಂದನ ತಿರುಗಿ ಹರಿಗೆ ಬಾಯ್ ಮಾಡ್ತಾಳೆ, ಹರಿನೂ ಕೂಡ ಚಂದನಗೆ ಬಾಯ್ ಮಾಡ್ತಾನೆ. ಅದಾದಮೇಲೆ ಆಟೋದಲ್ಲಿ ಹೋಗ್ತಾ ಮಹಿ ಅದಕ್ಕೆ ನಿಮಗೆ ಈ ಲೋಕಲ್ ಬಸ್ಗಳಲ್ಲಿ ಲೋಕಲ್ ಆಟೋದಲ್ಲೆಲ್ಲ ಓಡಾಡಿ ಅಭ್ಯಾಸ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅದು ಓಡಾಡಿದ್ದೀನಿ ಆದರೆ ತುಂಬಾ ಅಪರೂಪ, ಅವಾಗವಾಗ ಕಾಲೇಜ್ಗೆ ಯಾವಾಗಾದರೂ ಒಂದೊಂದು ಸಲ ಹೋಗ್ತಿದ್ದೆ, ಅದನ್ನು ಬಿಟ್ಟರೆ ಅಪ್ಪನೇ ಕರ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳಿದ್ದಕ್ಕೆ ಹಾಗಾದರೆ ಎ ಸಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದಾಗ ಎ ಸಿ ಬಸ್ಸಲ್ಲಿ ಬೇಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಕ್ಕೆ ಇಲ್ಲ ಅದಕ್ಕೆ ತುಂಬಾ ಜಾಸ್ತಿ ಏನಾಗಲ್ಲ ಕಮ್ಮಿನೇ ಆಗುತ್ತಂತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಂತ, ಎ ಸಿ ಇರುತ್ತಂತೆ ಕೂಲಾಗಿರುತ್ತೆ, ಅಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಹೋಗೋಣ ಅಂತ ಹೇಳಿದ್ದಕ್ಕೆ ಏನಿದು ಬಸ್ ಬಗ್ಗೆ ತುಂಬ ತಿಳ್ಕೊಂಡಿದೆಯಾ ಅನಿಸುತ್ತೆ, ನಿನಗೂ ಡ್ರೈವರ್ ಆಗೋ ಆಸೆನಾ ಅಂತ ಹೇಳಿದ್ದಕ್ಕೆ ಅಯ್ಯೋ ಆ ಥರ ಏನೂ ಇಲ್ಲ ಅದಕ್ಕೆ ಅಣ್ಣ ಅವ್ರು ಹೇಳಿದ್ದಾರೆ ನಿಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಬರ್ಬೇಕು ಅಂತ, ಅದಕ್ಕೆ ಹೇಳಿದೆ ಅಷ್ಟೇ, ಜನಗಳೆಲ್ಲ ಹೇಳ್ತಾ ಇದ್ರಲ್ಲ ಈ 4 ಜನ ಮಧ್ಯದಲ್ಲಿ ನೀವು ಹೇಗಿರ್ತೀರಾ ಅಂತ ಅವ್ರಿಗೆಲ್ಲ ತೋರಿಸ್ಬೇಕಲ್ವಾ ನಿಮ್ಮನ್ನು ನಾವು ಯಾವ ಥರ ನೋಡ್ಕೊತೀವಿ ಅಂತ. ಇವಾಗ ನಿಮ್ಮ ಮನೆಗೆ ಹೋಗ್ತಾ ಇದ್ದೀವಲ್ಲ ಬ್ರೆಡ್ಡು ಬಿಸ್ಕೆಟು ಹಣ್ಣು ಹಂಪಲು ಅಂತ ಏನೂ ತೊಗೊಂಡೋಗೋದಿಲ್ವಾ ಅಂತ ಹೇಳಿದ್ದಕ್ಕೆ ನಾವು ಇವಾಗ ಮನೆಗೆ ಹೋಗ್ತಾ ಇಲ್ಲ ಅದಕ್ಕೇ ಹೊರಗಡೆ ಬಂದು ಸರ್ಟಿಫಿಕೇಟ್ನ ಕೊಡ್ತಾರೆ ಅದನ್ನು ಇಸ್ಕೊಂಡು ಬರೋದಷ್ಟೇ ಅಂತ ಹೇಳಿದಾಗ ಅಯ್ಯೋ ನಿಮ್ಮ ಮನೆಗೆ ಹೋಗ್ತಾ ಇಲ್ವಾ ಅಚ್ಚೆ, ನಾನೇನೋ ಮಗಳು ಬಂದಿರ್ತಾರೆ ಹಬ್ಬದೂಟ ಎಲ್ಲ ಮಾಡಿರ್ತಾರೆ ಚೆನ್ನಾಗಿ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ, ಅದೆಲ್ಲ ಮಿಸ್ ಆಯಿತಾ ಅಂತ ಹೇಳಿದ್ದಕ್ಕೆ ಓ ತಮಗೆ ಈ ಥರ ಪ್ಲ್ಯಾನ್ ಎಲ್ಲ ಇದೆಯಾ ಅಂತ ಹೇಳಿದ್ದಕ್ಕೆ ಮತ್ತೆ ಇರೋದಿಲ್ವಾ ಅಂತ ಹೇಳಿದಾಗ ಚಂದನಗೆ ತುಂಬಾ ಬೇಸರ ಆಗುತ್ತೆ. ಅದಕ್ಕೆ ನಿಮಗೆ ಬೇಜಾರಾಯಿತಾ, ಸಾರಿ ಅದಕ್ಕೆ ನಾನು ಸುಮ್ಮನೆ ತಮಾಷೆಗಾಗಂತ ಹೇಳಿದೆ ಅಂತ ಹೇಳಿದ್ದಕ್ಕೆ ಏನು ತೊಂದರೆ ಇಲ್ಲ ಬಿಡು ಆಯ್ತು, ಸರ್ಟಿಫಿಕೇಟ್ ಇಸ್ಕೊಂಡಾದ್ಮೇಲೆ ಒಂದು ಒಳ್ಳೆ ಹೋಟೆಲ್ಗೆ ಹೋಗೋಣ, ನಿನಗೆ ಏನು ಇಷ್ಟ ಅದನ್ನೇ ಆರ್ಡರ್ ಮಾಡೋಣ, ಅದನ್ನೇ ಕೊಡಿಸ್ತೀನಿ, ತಿಂದ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಬರೋಣ ಅಂತ ಹೇಳಿದೆ. ಸರಿ ಅದಕ್ಕೆ ಅಂತ ಇಬ್ಬರು ಮಾತಾಡ್ಕೊಂಡು ಬರ್ತಾರೆ. ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹರಿ, ಅಲ್ಲಿಗೆ ಬೇಜಾರಿಂದ ಬರ್ತಾನೆ. ಏನಿದು ಸಡನ್ ಸವಾರಿ ಈ ಕಡೆ ಅಂತ ಹೇಳಿದಾಗ ಹರಿ ಆ ಕಡೆ ನೀರನ್ನು ತಗೊಂಡು ಕುಡಿತಾನೆ. ಓ ನೀರು ಕುಡಿಯೋದಕ್ಕೆ ಇಲ್ಲಿವರೆಗೂ ಬಂದ್ಯಾ ಅಂತ ಹೇಳಿದ್ದಕ್ಕೆ ಯಾಕೆ ತಮ್ಮನ್ನು ನೋಡೋದಕ್ಕೆ ಬಂದ, ಏನಾದ್ರು ವಿಷಯ ಇದ್ರೇ ಬರಬೇಕಾ ಅಂತ ಹೇಳಿದ್ದಕ್ಕೆ ಓ ಏನಿದು ಸಡನ್ ವಾತ್ಸಲ್ಯ ಊಟ ಮಾಡ್ದ ಅಂತ ಹೇಳಿದಾಗ ಅಯ್ಯೋ ಯಾಕೋ ಊಟ ಮಾಡೋದಕ್ಕೆ ಮನಸ್ಸಿಲ್ಲ ಕಣೋ, ಸೀತೆನ ಕಾಯೋ ರಾಮನ್ ಥರ ಆಗ್ಬಿಟ್ಟಿದ್ದೀನಿ, ವನವಾಸಕ್ಕೆ ಹೋಗಿದ್ದಾಳೆ ನಾನು ಕಾಯ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ ಅದಕ್ಕೇನ ಬೇಕಾದರೆ ಸೀತೆ ಅನ್ನೋ, ನಿನ್ನನ್ನು ರಾಮ ಅಂತ ಅನ್ಕೊಂಬೇಡ, ಆ ಥರ ಏನಾದ್ರು ಇದ್ದರೆ ನೀನು ವನವಾಸಕ್ಕೆ ಹೋಗೋದು ಅಂತ ಹೇಳಿದ್ದಕ್ಕೆ
ಹೇಳಿದ್ದಕ್ಕೆ ನಿನ್ನ ಬಾಯಲ್ಲಿ ಏನು ಒಳ್ಳೆ ಪದಗಳೇ ಬರೋದಿಲ್ವಾ, ನಿನಗೆ ಈ ಮ್ಯಾರೇಜ್ ವಿಷಯನ ಮಾತಾಡೋದಕ್ಕೆ ಈ ಗ್ಯಾರೇಜಿಗೆ ಬಂದಲ್ಲ ಛೇ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಬಂದಿಷ್ಟೊತ್ತಾಯಿತು, ಒಂದು ಜ್ಯೂಸ್ ಗೀಸ್ ತರಿಸಲ್ವಾ ಅಂತ ಹೇಳಿದ್ರೆ ನಾನು ಹೋಗಿ ಕುಡಿತೀನಿ, ನೀನು ಯಾವಾಗಲೂ ಗಾಡಿಗೆ ಇಂಜಿನ್ ಹಾಕೋನಲ್ವಾ ಅದನ್ನೇ ಕುಡ್ಕೊ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಚಂದನ ಇಬ್ಬರು ಚಿಕ್ಕಮಂಗ್ಳೂರಿಗೆ ಬಂದು ಇಳಿತಾರೆ. ಆಗ ಚಿಕ್ಕಮಂಗ್ಳೂರು ಸಕ್ಕದಾಗಿದೆ ಅದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನಿಮ್ಮ ಅದಕ್ಕೆ ಇಲ್ಲೇ ಇರ್ತಾರ ಸರ್ಟಿಫಿಕೇಟ್ ಕೊಡೋದಕ್ಕೆ ಅಂತ ಕೇಳಿದ್ದಕ್ಕೆ ಹ್ಞೂ ಇರು ಒಂದು ನಿಮಿಷ ಫೋನ್ ಮಾಡ್ತೀನಿ ಅಂತ ಫೋನ್ನ ಮಾಡ್ತಾಳೆ. ಆಗ ದ್ರಾಕ್ಷಾಯಣಿಯವರು ಅದು ಅವಳೇ ಫೋನ್ ಮಾಡ್ತಾ ಇರಬೇಕೇನೋ ನೋಡು ದಿವ್ಯಾ ಅಂತ ಹೇಳಿದಾಗ ಹೌದು ಅತ್ತೆ ಅವಳೇನೆ ಅಂತ ಹೇಳ್ತಾರೆ. ಹಲೋ ಚಂದು ಅಂತ ಹೇಳಿದಾಗ ಅದಕ್ಕೆ ಎಲ್ಲಿದ್ದೀರಾ ಅದಕ್ಕೆ, ನಾವು ಚಿಕ್ಕಮಂಗ್ಳೂರಿಗೆ ಬಂದಾಯಿತು ಅಂತ ಹೇಳಿದ್ದಕ್ಕೆ ಅದು ಚಂದು ನೀನು ಮನೆಗೇ ಬರ್ತೀಯಾ ಅಂತ ಹೇಳಿದಾಗ ಚಂದನಾಗೆ ಗಾಬರಿ ಆಗಿ ಅದು ಅದಕ್ಕೆ ಮನೆಗ ಅಂತ ಹೇಳಿದ್ದಕ್ಕೆ ಹೌದು ಚಂದು ಮನೆಯಲ್ಲಿ ಯಾರೂ ಇಲ್ಲ, ನೀನು ಆರಾಮ್ಸೆ ಬರ್ಬೋದು, ಭಯ ಏನು ಪಡಬೇಡ, ಮಾವ ಇವರು ಎಲ್ಲರೂ ಹೊರಗಡೆ ಹೋಗಿದ್ದಾರೆ, ಬರೋದು ಲೇಟ್ ಆಗುತ್ತೆ, ನೀನು ಬರ್ಬೋದು ಅಂತ ಹೇಳಿದಾಗ ಇನ್ಯಾರೂ ಇಲ್ವಾ ಅಮ್ಮ ಅಂತ ಹೇಳಿದ್ದಕ್ಕೆ ಅತ್ತೆ ಇದ್ದಾರೆ ಇಲ್ಲೇನೆ ಅಂತ ಹೇಳ್ತಾಳೆ. ಅದಕ್ಕೆ ಅಮ್ಮಂಗೆ ಗೊತ್ತಾ ಅಂತ ಹೇಳಿದಾಗ ಹೌದು ಚಂದು ಅದು ಬೀರುಕಿ ಅತ್ತೆ ಹತ್ರನೇ ಇದ್ದಿದ್ದಲ್ವಾ, ಹಾಗಾಗಿ ನೀನು ಸರ್ಟಿಫಿಕೇಟ್ ಕೇಳಿರೋ ವಿಷಯನ ನಾನು ಅವ್ರಿಗೆ ಹೇಳಿದ್ದೀನಿ, ಅವರೇನೇ ಹೇಳಿದ್ದು ಬಂದು ತೊಗೊಂಡು ಹೋಗೋಕ್ಕೆ ಹೇಳು ಅಂತ, ನೀನು ಬಾ ಚಂದು ಅಂತ ಹೇಳಿದಾಗ ಸರಿ ಅದಕ್ಕೆ ಅಂತ ಫೋನ್ನ ಕಟ್ ಮಾಡ್ತಾಳೆ. ಆದಮೇಲೆ ಚಂದನ ಸುಮ್ಮನೆ ನಿಂತಿರ್ತಾಳೆ. ಅದಕ್ಕೆ ಮಹಿ ಏನಾಯಿತು ಅದಕ್ಕೆ ಅಂತ ಕೇಳಿದಾಗ ಅದಕ್ಕೆ ಮನೆಗೇನೆ ಬರೋಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಮಹಿ ಆಯಿತು ಅದಕ್ಕೆ ಹೋಗಿ ಮನೆಗೇನೆ ಸರ್ಟಿಫಿಕೇಟ್ ಇಸ್ಕೊಂಡು ಬರೋಣ, ನಿಮಗೂ ನಿಮ್ಮ ಅಮ್ಮನ ನೋಡ್ದಂಗೆ ಆಗುತ್ತೆ ಹೋಗೋಣವಾ ಅಂತ ಹೇಳಿದ್ದಕ್ಕೆ ಹಾಂ ಸರಿ ಅಂತ ಹೇಳ್ತಾಳೆ. ಹಂಗೆ ಆಟೋ ಕರಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹನುಮಾನ್ದಿಂದ ಹೇಳ್ತಾರೆ. ಮಹಿ ಆಟೋ ಅಂತ ಕೂಗ್ತಾನೆ. ತುಂಬಾನೇ ವೇದನೆಯಿಂದ ಚಂದನ ಇಲ್ಲ ಅಂತ ಹಾಡು ಹೇಳ್ತಾ ಕೂತಿರ್ತಾನೆ. ಅಲ್ಲಿಗೆ ಮುತ್ತು ಬಂದು ಹರಿ ಏನೋ ಆಯಿತು ಅಂತ ಹೇಳಿದಕ್ಕೆ ಅಣ್ಣ ಬಂದ್ಯಾ ಅಣ್ಣ ಕೂತ್ಕೋ ಅಣ್ಣ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಏನಾಯಿತೋ ಹರಿ ಬರ್ತಾಳೆ ಬಿಡೋ ಅಂತ ಹೇಳಿದಕ್ಕೆ ಇಲ್ಲ ಅಣ್ಣ ಅವ್ರ ಮನೆಯವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವರು ಕೊಬ್ಬರಿನ ತೋರಿಸಿ ಕೂಡ ಹಾಕೋ ಅಂಥ ಜನಗಳು, ಅವ್ರನ್ನ ಕೈಗೆ ಸಿಕ್ಕಿದ್ರೆ ಅಂತ ಇಟ್ಕಿನ ತೆಗೆದು ಕೆಳಗಡೆ ಬಡಿತಿಂತಾನೆ, ಅದು ಒಡೆದೋಗುತ್ತೆ. ಏನೋ ಹರಿ ಇದು ನನಗೆ ಈಗಿರೋ ಕೆಲಸನೇ ಮುಗ್ಸೋಕ್ಕಾಗ್ತಾ ಇಲ್ಲ, ನೀನು ನೋಡಿದ್ರೆ ಇನ್ನೂ ಎಕ್ಸ್ಟ್ರಾ ಕೆಲಸ ಕೊಡ್ತೀಯಲ್ಲ ಅಂತ ಹೇಳಿದ್ದಕ್ಕೆ ಅಣ್ಣ ನೀನೇನಣ್ಣ ನೀನು, ನಾನು ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಕೆಲಸ ಅಂತೀಯಲ್ಲ ಅಣ್ಣ ಅಂತ ಬೈತಾನೆ. ಅದಕ್ಕೆ ಏನೋ ಹರಿ ಇದು ಅವಳು ಬರ್ತಾಳೆ ಕಣೋ, ನೀನು ಟೆನ್ಷನ್ ಮಾಡ್ಕೋಬೇಡ, ಈ ಥರ ಟೈಮಲ್ಲಿ ಈ ಥರ ಎಲ್ಲ ಮಾತಾಡಬಾರ್ದು ಹರಿ ಅಂತ ಸಮಾಧಾನ ಮಾಡ್ತಾರೆ. ಬರ್ತಾಳೆ ಅಲ್ವಾ ಅಣ್ಣ ಅಂತ ಹೇಳಿದಾಗ ಬರ್ತಾಳೆ ಬಿಡು ಅಂತ ಸಮಾಧಾನ ಮಾಡ್ತಾರೆ. ಇಲ್ಲಿ ಚಂದನ ಮತ್ತೆ ಮಹಿ ಇಬ್ಬರೂ ಡೋರ್ ಹತ್ರ ಬರ್ತಾರೆ. ಡೋರ್ ಹತ್ರ ಬಂದಾಗ ಗೇಟ್ ಹತ್ರ ನಿಂತು ಮಹಿ ಅವ್ರ ಮನೇನ ನೋಡಿ ಅದಕ್ಕೆ ಇದಾ ನಿಮ್ಮ ಮನೆ, ಗೋಲ್ಡ್ ಇದ್ದಂಗಿದೆ ಅದಕ್ಕೆ, ಗಾರ್ಡನ್ನು ದೊಡ್ಡ ದೊಡ್ಡ ಗೋಡೆಗಳು ಸಕ್ಕದಾಗಿದೆ ಅದಕ್ಕೆ ಅಂತ ಹೇಳಿದ್ರು ಚಂದನ ಸುಮ್ಮನೆ ನಿಂತಿರ್ತಾಳೆ. ಆಗ ಯಾಕೆ ಅದಕ್ಕೆ ಭಯ ಆಗ್ತಾ ಇದೆಯಾ ಅಂತ ಹೇಳಿದಾಗ ನೀವೇನದಕ್ಕೆ ಇಂದು ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪನೇ ಕೇಳಿದ್ರಂತೆ, ಹಂಗಾಯ್ತು ನಿಮ್ಮ ಪರಿಸ್ಥಿತಿ, ಬನ್ನಿ ಅದಕ್ಕೆ ಏನೂ ಆಗಲ್ಲ ನಾನಿದ್ದೀನಿ ಅಂತ ಒಳಗಡೆ ಕರ್ಕೊಂಡು ಬರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.